ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಈ ಬ್ಲಾಗ್ ಏನಪ್ಪ ಅಂದರೆ ಯುಗಾದಿ ಶಾಪಿಂಗ್ ಬ್ಲಾಗ್. ನಿಮಗೆ ಗೊತ್ತು, ಈಗ ಯುಗಾದಿ ಬರ್ತಿದೆ, ಅದ್ರ ಜೊತೆಗೆ ನಮ್ಮೂರ ಜಾತ್ರೆನೂ ಬರ್ತಿದೆ. ಅದಕ್ಕೋಸ್ಕರ ಶಾಪಿಂಗ್ ಮಾಡೋಕ್ಕೆ ಅಂತ ನಾವು ಬ್ಯಾಂಗ್ಳೂರು ಚಿಕ್ಕಪೇಟೆಗೆ ಹೋಗಿದ್ದೀವಿ. ಅದು ಮಾತ್ರ ಅಲ್ಲ, ನಮ್ಮದೇ ಶಾಪ್ ಇದೆ, ಟೆಕ್ಸ್ಟೈಲ್ ಶಾಪ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಶಾಪ್ಗೂ ಕೂಡ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದನ್ನು ಮುಗಿಸ್ಕೊಂಡು ನಮಗೂ ಏನೇನು ಬೇಕು ತೊಗೊಂಡು ಬಂದಿದ್ದೀವಿ. ಈ ವಿಡಿಯೋಲೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನಾನು ಇದುವರೆಗೂ ಎಲ್ಲ ವೀಡಿಯೋಸಲ್ಲೂ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಟ್ರೈಪಾಡ್ ಆರ್ಡ್ರ್ ಮಾಡುವಾಗಲೇ ಮೈಕು ಕೂಡ ಆರ್ಡ್ರ್ ಮಾಡಿದ್ದೆ. ಟ್ರೈಪಾಡು ಆಲ್ರೆಡಿ ವಿಡಿಯೋಲಿ ಹಾಕಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಮೈಕ್ ಇನ್ನೂ ರಿಸೀವ್ ಆಗಿಲ್ಲ ನನಗೆ, ಅದಕ್ಕೋಸ್ಕರ ನಾನಿನ್ನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಒನ್ಸ್ ಮೈಕ್ ರಿಸೀವ್ ಆದಮೇಲೆ ನಿಮಗೆ ಯಾವುದೂ ಡಿಸ್ಟರ್ಬೆನ್ಸ್ ಇಲ್ದಿರೋ ವಾಯ್ಸು ತುಂಬ ಚೆನ್ನಾಗಿ ಕೇಳಿಸತ್ತೆ ಆವಾಗ. ಇವಾಗ ಮೈಕ್ ಇಲ್ದಿರೋ ಇರೋದಕ್ಕೆ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದರಲ್ಲಿ ನಿಮಗೆ ಯಾವ ಪಾರ್ಟ್ ಆಫ್ ದ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾವು ಟೆಕ್ಸ್ಟೈಲ್ ಶಾಪ್ ಇಟ್ಟಿರೋದ್ರಿಂದ ಬಟ್ಟೆ ಐಟಮ್ ಮಾತ್ರನೇ ಅಲ್ಲ, ನಮಗೆ ಬೇಕಾಗಿರುವ ಯಾವುದೇ ಪ್ರಾಡಕ್ಟ್ಸ್ ಆಗಲಿ, ಹೋಮ್ ಯೂಸ್ಗಾಗಲಿ, ನಮ್ಮ ಪರ್ಸ್ನಲ್ ಯೂಸ್ಗಾಗಲಿ, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಾಗಲಿ ಎಲ್ಲನೂ ನಾವು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡೋದು. ಅಂದರೆ ಚಿಕ್ಕಪೇಟೆಯಲ್ಲಿ ನೀವು ಸರ್ಚ್ ಮಾಡಬೇಕು ಯಾವ ಶಾಪಲ್ಲಿ ಒಳ್ಳೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ, ಯಾವ ಥರ ರೇಟ್ ಇರುತ್ತೆ ಅನ್ನೋದು ನೀವು ಸರ್ಚ್ ಮಾಡಿ ಚೆನ್ನಾಗಿ ಹುಡುಕಿ ಆಮೇಲೆ ತೊಗೊಂಡ್ರೆ ಅಲ್ಲಿ ನಿಮಗೆ ವರ್ತ್ ಬೈಯಿಂಗ್ ಪ್ರಾಡಕ್ಟ್ ಸಿಗುತ್ತೆ ಒಳ್ಳೆ ಕಡಿಮೆ ರೇಟಲ್ಲೇ. ಬೇರೆ ಕಡೆಗಿಂತ ಹುಡುಕಿ ತೊಗೊಳ್ಳಿ. ನಾನು ನಿಮ್ಗೆ ಯಾವುದಾದ್ರೂ ಏನಾದರೂ ಬೇಕು ಅಂದರೆ ಇನ್ಫಾರ್ಮೇಷನು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸು. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ, ಇದು ಈಗ ನಮ್ಮ ಶಾಪು. ನಾವು ಚಿಕ್ಕಪೇಟೆಯಲ್ಲಿ ಏನು ಐಟಮ್ ಸೆಲೆಕ್ಟ್ ಮಾಡಿ ಏನು ಹಾಕ್ಬಿಟ್ಟು ಬಂದಿರ್ತೀವೋ ಅದನ್ನು ನಾವು ನಮ್ಮ ಅಡ್ರೆಸ್ ಕೊಟ್ಟು, ಟ್ರಾನ್ಸ್ಪೋರ್ಟ್ ಅಡ್ರೆಸ್ ಕೊಟ್ಟರೆ ಆ ಟ್ರಾನ್ಸ್ಪೋರ್ಟಲ್ಲಿ ಅವ್ರು ಹಾಕ್ಬಿಡ್ತಾರೆ. ಟ್ರಾನ್ಸ್ಪೋರ್ಟಿಂದ ಇಲ್ಲಿ ನಮ್ಮ ಡೈರೆಕ್ಟ್ ನಮ್ಮ ಶಾಪ್ಗೆ ಬಂದುಬಿಡತ್ತೆ. ಸೊ ನಾವೇನು ಎತ್ಕೊಂಬರೋದು ಏನು ಮಾಡೋದು ಇಲ್ಲ. ಈಗ ನಾವು ಹಾಕಿದ್ದಿದ್ದು ಐಟಮ್ಸ್ ಎಲ್ಲ ಒನ್ ಡೇಲೇ ನಮಗೆ ಡೆಲಿವರಿ ಬಂದುಬಿಡತ್ತೆ. ನೋಡಿ, ಇದೇ ನಮ್ಮ ಶಾಪು. ಇದರಲ್ಲಿ ಕುರ್ತೀಸಿಂದ ಲೆಗ್ಗಿನ್ಸ್, ಸ್ಯಾರೀಸ್, ಇನ್ನರ್ವೇರ್ಸ್ ಅಂತ ಎಲ್ಲ ಐಟಮು ಇರುತ್ತೆ. ಸೊ ನಾವು ಯಾವುದೋ ಆಚೆ ತಗೊಳ್ಳೋಕೆ ಹೋಗೋದಿಲ್ಲ. ನಮ್ಮ ಶಾಪ್ಗೆ ಹಾಕುವಾಗಲೇ ನಾವು ಅಲ್ಲೇ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ಕಲೆಕ್ಷನ್ಸ್ ಎಲ್ಲ ಓಪನ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಕಲೆಕ್ಷನ್ಸಲ್ಲೇ ನಮ್ಮ ಮನೇಲಿರೋರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅದು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಏನೇನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ.
ಆಮೇಲೆ ತೋರಿಸ್ತೀನಿ ನಮಗೆ. ಇದು ನಮ್ಮ ಪೆಟ್ಟು, ಹೆಸರು ಟಾಮಿ ಅಂತ ಇದಕ್ಕೆ ಇಟ್ಟಿರೋದು. ಆ್ಯಕ್ಚುಲಿ ಮನೇಲಿ ಎಲ್ಲರೂ ಅವತ್ತು ಅಲ್ಲೇ ಶಾಪಲ್ಲೇ ಇದ್ವಿ. ಸೊ ಯುಗಾದಿ ಹಬ್ಬ ಅಲ್ವಾ, ತುಂಬ ಕಸ್ಟಮರ್ಸ್ ಇದ್ದರು. ಅದು ಅಲ್ಲದೆ ಪಾರ್ಸಲ್ ಬೇರೆ ಬಂದಿತ್ತಲ್ವಾ ಹೊಸದು, ಅದಕ್ಕೆಲ್ಲ ಬಿಲ್ಲಿಂಗ್ ಬೇರೆ ಮಾಡಬೇಕಿತ್ತು. ಸೊ ಎಲ್ಲ ಅಲ್ಲೇ ಇದ್ದಿದ್ದರಿಂದ ಪೆಟ್ನು ಅಲ್ಲೇ ಇಟ್ಕೊಂಡಿದ್ದೀವಿ. ಅದರಷ್ಟು ಟಾಮಿ ಆಲ್ಮೋಸ್ಟ್ 8 ಇಯರ್ಸಿಂದ ನಮ್ಮ ಮನೇಲಿದೆ ನೋಡಿ ಅದು. ನೋಡಿ ಈಗ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಏನಿಲ್ಲ, ನಾವು ಅಲ್ಲಿ ಒಂದೊಂದು ಸ್ವಲ್ಪ ಕೌಂಟಲ್ಲಿ ಹಾಕಿರ್ತೀವಲ್ಲ, ಈ ಸ್ಯಾರೀಸ್ ಎಷ್ಟು ಕೌಂಟು, ಈ ಸ್ಯಾರೀಸ್ ಎಷ್ಟು ಕೌಂಟು ಅಂತ. ನಮ್ಗೆ ರಿಸೀವ್ ಆದಮೇಲೆ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದೀವಿ. ಅಷ್ಟೇ ಪೀಸಸ್ ಬಂದಿದೆಯಾ, ಯಾವುದಾದ್ರೂ ಮಿಸ್ಸಿಂಗ್ ಆಗಿದೆಯಾ, ಇಲ್ಲ ಎಕ್ಸ್ಟ್ರಾ ಯಾವುದಾದ್ರೂ ಬಂದಿದೆಯಾ ಏನು ಅಂತ ಎಲ್ಲ ಚೆಕ್ ಮಾಡಿ ಕೌಂಟೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ಅದಕ್ಕೆ ನಾವು ಬಿಲ್ಲಿಂಗ್ ಹಾಕ್ತಾ ಇರ್ತೀವಿ. ಯಾಕಂದರೆ ನಮಗೆ ಟೋಟಲ್ ಬಿಲ್ಲಿಂಗ್ ಕಳಿಸಿರ್ತಾರೆ ಅವರು. ಒಂದೊಂದು ಸ್ಯಾರಿ ಇಷ್ಟಿಷ್ಟು ಅಂತ ಕಳಿಸಿರಲ್ಲ, ಇಷ್ಟು ಸ್ಯಾರಿಗೆ ಇಷ್ಟಾಗಿದೆ, ಈ ಪ್ರೈಸ್ ರೇಂಜು ಅಂತ. ಸೊ ಎಲ್ಲ ಸ್ಯಾರಿಗೂ ನಾವು ಬಿಲ್ಲಿಂಗ್ ಹಾಕಿಟ್ಟಿರಬೇಕು. ಯಾಕಂದರೆ ಕಸ್ಟಮರ್ ಯಾವ್ದು ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಒಂದರಲ್ಲಿ ಮಾತ್ರ ಬಿಲ್ಲಿಂಗ್ ಹಾಕಿಟ್ರೆ ಮತ್ತೆ ಬೇರೆ ತೊಗೊಳ್ಳುವಾಗ ಗೊತ್ತಾಗೋದಿಲ್ಲ. ಅದರಿಂದ ಎಲ್ಲ ಸ್ಯಾರಿಗೂ ನಾವು ಬಿಲ್ಲಿಂಗ್ ಹಾಕಿಟ್ರೇ ಅದು ಸೇಲ್ಸ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಇಲ್ಲಿ ಬಿಲ್ಲಿಂಗ್ ಮಾಡ್ತಾಯಿದ್ದೀವಿ, ನಮ್ಮ ಮಮ್ಮಿ, ನಾನು ಮತ್ತು ನನ್ನ ಸಿಸ್ಟರ್ ಎಲ್ಲ ಸೇರಿ. ನೋಡಿ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಎಷ್ಟೆಷ್ಟು ಹೆಂಗೆ ಬಿಲ್ ಹಾಕಬೇಕು ಅಂತೆಲ್ಲ ಮಾಡ್ತಾಯಿದ್ದೀವಿ. ಇನ್ನೇನು ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಇನ್ನು ಎಳ್ನೀರು ಬಂದಿತ್ತು, ಸಮ್ಮರ್ ಅಲ್ವಾ. ಸೊ ಎಲ್ಲ ಎಳ್ನೀರು ಕುಡ್ಕೊಂಡು ಮತ್ತು ಆಮೇಲೆ ಬಿಲ್ಲಿಂಗ್ ಹಾಕಿದ್ವಿ. ಇದರಲ್ಲೇ ನಾವು ಕೂಡ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೋಡಿ ನಾನು 2 ಕಲರ್ಸ್ ಚೂಸ್ ಮಾಡಿದ್ದೆ. ಇದರಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅಂತ ನೀವು ಕಮೆಂಟಲ್ಲಿ ಗೆಸ್ ಮಾಡಿ. ನಾನು ಈ ವಿಡಿಯೋಲಿ ನನ್ನ ಸ್ಯಾರಿ ಹಾಕಲಿಲ್ಲ, ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೀವು ಗೆಸ್ ಮಾಡಿರೋದು ಕರೆಕ್ಟಾಗಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ತಿಳ್ಕೊಳ್ಳಿ ನಾನು ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅಂತ. ನೋಡಿ ಆ ಸಿಲ್ವರ್ ಒಂದು, ಈ ಪಿಂಕ್ ಒಂದು ನನ್ನ ಆಪ್ಷನಲ್ಲಿ ಇತ್ತು. ನೋಡೋಣ ನಾನು ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅಂತ, ನೀವು ಯಾವ್ದು ಗೆಸ್ ಮಾಡಿರ್ತೀರಾ ಅಂತ. ನೋಡಿ ಇದು ಬಂದು ಫಸ್ಟ್ ಸ್ಯಾರಿ. ಇದು ಒಂಥರ ಸಿಲ್ವರ್ ಕಲರ್, ಲೈಟ್ ಸಿಲ್ವರು ಗೋಲ್ಡ್ ಲೈಟ್ ಮಿಕ್ಸ್ ಆಗಿರೋ ಒಂಥರ ಸಿಲ್ವರ್ ಕಲರ್. ಇದು ನೋಡಿ ಹೆಂಗಿದೆ, ಫುಲ್ ಸ್ಯಾರಿ ಫುಲ್ ಇದೇ ಥರ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಚೂಸ್ ಮಾಡಿರೋದು ಬಂದು ಈ ಥರ ಪಿಂಕಿಶ್ ಶೇಡು, ಪಿಂಕ್ ಗೋಲ್ಡ್ ಸಿಲ್ವರ್ 3 ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಕೂಡ. ಇದು ಒಂಥರ ಶೇಡ್. ಎರಡು ಬಂದ್ಬಿಟ್ಟು ಟಿಶ್ಯೂ ಸಿಲ್ಕ್. ಮತ್ತು ಇಲ್ಲಿ ಸಂಜೆ ಆಯಿತು, ಮನೆಗೆ ಬರೋಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಇನ್ನು ಮತ್ತೆ ಬರುವಾಗಲೇ ಗೋಬಿ, ಪಾನಿಪುರಿ, ಮಸಾಲ ಪುರಿ ತಂದು ಎಲ್ಲ ಇಲ್ಲಿ ತಿಂತಾಯಿದ್ದೀವಿ ಸ್ನ್ಯಾಕ್ಸ್ ಟೈಮ್ಗೆ. ಇನ್ನು ಸ್ನ್ಯಾಕ್ಸ್ ಏನು ಮಾಡೋದು ಮನೇಲಿ ಅಂದ್ಬಿಟ್ಟು ಎಲ್ಲ ಆಚೆಯಿಂದನೇ ತಂದು, ಎಲ್ಲ ಟಯರ್ಡ್ ಆಗಿದ್ವಿ. ಸೊ ಆಚೆಲೇ ತಂದು ತಿಂತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ನೀವು ನೋಡಿದ್ರಲ್ವ ಶಾಪಿಂಗು, ಅದರಲ್ಲಿ ನಮಗೆ ನಾವೇನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಬಂದು ಇದು ನೋಡಿರ್ತೀರ ಆಲ್ರೆಡಿ. ಇದು ಬಂದು ನನ್ನ ಸಿಸ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಸೀರೆ ಬಂದು ಈ ಅಮ್ಮನೇ ಮ್ಯಾರೇಜಲ್ಲಿ ಜ್ಯೋತಿಕಾ ಕಟ್ಕೊಂಡಿರ್ತಾರಲ್ಲ, ಅದರ ಇನ್ಸ್ಪೈರ್ ಬೇಸ್ ಮೇಲೆ ಇದು ಕ್ರಿಯೇಟ್ ಮಾಡಿರೋದು. ಒಂಥರ ಲೈಟ್ ಪಿಂಕ್ ಶೇಡ್. ಇದು ನಿಮ್ಗೆ ಕಾಣಿಸುತ್ತೆ ಅಂದ್ಕೊತೀನಿ ನೋಡಿ. ಸಿಲ್ವರ್ ಮತ್ತು ಪಿಂಕ್ ಮಿಕ್ಸಿಂಗ್ ಕಲರ್. ಸ್ಯಾರಿ ಫುಲ್ಲು ಸೇಮ್ ಇರುತ್ತೆ, ತೋರಿಸ್ತೀನಿ ನೋಡಿ. ಸೇಮ್ ಇರುತ್ತೆ. ಬ್ಲೌಸು ಮತ್ತು ಕೊಂಬು ಹೇಗಿದೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ ಆ್ಯಕ್ಚುಲಿ. ನೋಡಿ ಇದೆ ಕೊಂಬು, ಬ್ಲೌಸು ಸೇಮ್ ಪ್ಯಾಟರ್ನಲ್ಲೇ ಬಂದಿದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಯಾರಿ ಬಂದು ಅಷ್ಟು ರಫ್ಫು ಇಲ್ಲ, ಅಷ್ಟು ಸಾಫ್ಟು ಇಲ್ಲ, ಮೀಡಿಯಮ್ ಆಗಿದೆ, ಉಟ್ಕೊಬೋದು. ತುಂಬ ಸಾಫ್ಟು ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ರಫ್ ಅಂತಲೂ ಹೇಳೋಕ್ಕಾಗಲ್ಲ. ಇದೆ ಬ್ಲೌಸು ಮತ್ತು ಕೊಂಬು ಬರುತ್ತೆ, ಕಾಣಿಸ್ತಿದೆಯಾ? ಸೇಮ್ ಬರುತ್ತೆ. ಉಟ್ರೆ ಸೂಪರಾಗಿರುತ್ತೆ ಈ ಕಲರ್. ಆ್ಯಕ್ಚುಲಿ ಒಂಥರ ಪಿಂಕ್ ಆ್ಯಂಡ್ ಸಿಲ್ವರ್ ಮಿಕ್ಸಿಂಗ್ ಕಲರು. ಸೊ ಉಟ್ರೆ ಚೆನ್ನಾಗಿ ಕಾಣುತ್ತೆ ನಿಮಗೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಸಿಸ್ಟರ್ ತೊಗೊಂಡಿದ್ದಾರೆ.
ಮತ್ತು ಈ ಸ್ಯಾರಿ ನೋಡಿ, ಇವಾಗಿನ ಟ್ರೆಂಡಿಂಗು ಇದು ಮೈಸೂರು ಸಿಲ್ಕ್, ಒಂಥರ ಗ್ರೀನ್, ಲೈಟ್ ಗ್ರೀನ್ ಆ್ಯಂಡ್ ಡಾರ್ಕ್ ಗ್ರೀನ್, ಯೆಲ್ಲೋಯಿಶ್ ಗ್ರೀನ್ ಇದು, ಇದು ಡಾರ್ಕ್ ಗ್ರೀನ್, ಇದು ಡಬಲ್ ಶೇಡು, ಎರಡು ಗ್ರೀನಿಶ್ ಕಲರೇ. ಮೈಸೂರು ಸಿಲ್ಕ್ ಇದು ತುಂಬ ಸಾಫ್ಟ್ ಇರುತ್ತೆ. ಮೈಸೂರು ಸಿಲ್ಕ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಆ್ಯಕ್ಚುಲಿ ರೇಟ್ ಬಂದು ನಾನಿಲ್ಲಿ ಗೊತ್ತಿಲ್ಲ ನನಗೂ, ಆ್ಯಕ್ಚುಲಿ ಹೇಳ್ತಾ ಇಲ್ಲ, ಯಾಕಂದರೆ ನಾವು ಶಾಪ್ಗೆ ಹೋಲ್ಸೇಲ್ ಹಾಕ್ತೀವಲ್ವಾ, ಅದರಿಂದ ರೇಟ್ ನನಗೂ ಗೊತ್ತಿಲ್ಲ. ಹೋಲ್ಸೇಲ್ ಹಾಕೋದ್ರಿಂದ ನಮಗೂ ಅದೇ ರೇಟ್ ಬೀಳುತ್ತೆ, ಹೋಲ್ಸೇಲ್ ರೇಟೇ. ಸೊ ನಮಗೆ ಎಲ್ಲ ಐಟಮ್ ಹಾಕುವಾಗ ಅದರಲ್ಲೇ ನಾವು ತೊಗೊತೀವಿ. ಸೊ ಪರ್ಟಿಕ್ಯುಲರಾಗಿ ಈ ಸ್ಯಾರಿ ಇಷ್ಟು ಕಾಸ್ಟ್ ಬಿದ್ದಿರುತ್ತೆ ಅಂತ ನಾವು ನೋಡೋದಿಲ್ಲ. ಸೊ ರೇಟ್ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಇದು ನಮ್ಮ ಮಮ್ಮಿ ತೊಗೊಂಡಿದ್ದಾರೆ ಮೈಸೂರು ಸಿಲ್ಕು. ಆ್ಯಕ್ಚುಲಿ ನಾನು ಮೈಸೂರು ಸಿಲ್ಕಲ್ಲಿ ಒಂದು ತೊಗೊಳ್ಳೋಣ ಅಂದ್ಕೊಂಡೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ಕ್ಲಾತು. ನೋಡಿ ಕಾಣಿಸ್ತಿದೆಯಾ ನಿಮಗೆ? ಈ ಕಲರ್ ಇದು. ಇದಕ್ಕೆ ಬ್ಲೌಸು ಮತ್ತು ಕೊಂಬು ಯಾವ ಥರ ಬಂದಿದೆ ಅಂದರೆ, ನೋಡಿ ಇದು ಕೊಂಬು ಬರುತ್ತೆ, ಪ್ಲೈನ್ ಬ್ಲೌಸ್ ಬರುತ್ತೆ. ಈ ಥರ ಪ್ಲೈನ್ ಬ್ಲೌಸ್, ಬಾರ್ಡರ್ ಬಂದಿರುತ್ತೆ ಬ್ಲೌಸ್ಗೆ. ಇದು ಕೊಂಬು, ಮತ್ತು ಈ ಕಡೆ ನೋಡಿ ಇದು ಬ್ಲೌಸು, ಗ್ರೀನ್ ಕಲರ್, ಕಾಂಟ್ರಾಸ್ಟ್ ಕಲರು. ಚೆನ್ನಾಗಿದೆ ಇದು ಆ್ಯಕ್ಚುಲಿ ಕಲರು. ಇದು ನಮ್ಮ ಮಮ್ಮಿಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೈಸೂರು ಸಿಲ್ಕ್ ಇವಾಗ ಟ್ರೆಂಡಲ್ಲಿ ಇದೆ ಅಲ್ವಾ ಅಂತ ಅವ್ರು ತೊಗೊಂಡಿದ್ದಾರೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಮ್ಮಿನೇ ಇನ್ನೊಂದು ಸ್ಯಾರಿ ತೊಗೊಂಡಿದ್ದಾರೆ, ಸಿಲ್ಕಲ್ಲಿ ಇದೆ ಆ್ಯಕ್ಚುಲಿ. ಕಾಣಿಸ್ತಿದೆ ಅನ್ಕೊತೀನಿ. ಇದೊಂಥರ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್, ಕೆಳಗಡೆ ಒಂಥರ ಮೆರೂನಿಶ್ ಬಾರ್ಡರು, ಮೇಲೆ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸು. ಕಾಣಿಸ್ತಿದೆಯಾ? ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಕಲರ್ ಇದು. ಆ್ಯಕ್ಚುಲಿ ಮೆರೂನಿಶ್ ಬಾರ್ಡ್ರು, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಅಂದರೆ ಒಂಥರ ಮುಹೂರ್ತಕ್ಕೆಲ್ಲ ಉಡ್ತಾರಲ್ಲ ಆ ಥರ ಕಲರ್ ಇದು, ಆ ಥರ ಸೀರೆ ಇದು. ಚೆನ್ನಾಗಿದೆ, ತುಂಬ ಒಂಥರ ಶೈನಿಂಗ್ ಇದೆ ನೋಡಿ ನೀವು. ಶೈನಿಂಗ್ ಡಬಲ್ ಶೇಡರ್, ಒಂದು ಕಡೆ ಸಿಲ್ವರ್ ಒಂದು ಕಡೆ ಗೋಲ್ಡ್, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ನಮ್ಮ ಶಾಪಲ್ಲಿ ಹಾಕಿದ್ದೀವಿ. ಇಲ್ಲಿ ನಮ್ಮೂರ ಹತ್ರ ಯಾರಾದರೂ ಇದ್ದರೆ ತಗೊಳ್ಳಿ. ನೋಡಿ ಕೊಂಬು ಈ ಥರ ಮೆರೂನಿಶ್ ಕೊಂಬು, ಬ್ಲೌಸು ಅದೇ ಥರ ಇರ್ಬೋದು. ಹಾಂ, ಇದೇ ಬ್ಲೌಸೂ ಸೇಮ್ ಕೊಂಬು ಥರನೇ ಬ್ಲೌಸು ಇದೆ ನೋಡಿ. ಇದು ಕೊಂಬು, ಈ ಕಡೆ ಹಿಂದ್ಗಡೆ ಬ್ಲೌಸ್ ಕೊಟ್ಟಿದ್ದಾರೆ, ಕೊಂಬು ಬ್ಲೌಸು ಸೇಮ್ ಆಗಿದೆ. ಸ್ಯಾರಿ ಸೂಪರ್ ಆಗಿದೆ ಆ್ಯಕ್ಚುಲಿ. ಇದು ಒಂಥರ ರಫು ಇಲ್ಲ, ಸಾಫ್ಟು ಇಲ್ಲ, ನಾರ್ಮಲ್ ಆಗಿದೆ, ಕಂಫರ್ಟಬಲ್ ಆಗಿ ಉಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಆ ಥರ ಇದೆ. ಇಷ್ಟು ಡ್ರೆಸ್ಸಸ್ ತೊಗೊಂಡಿದ್ದೀವಿ ನಾನು ನನ್ನ ಸಿಸ್ಟರು. ತೋರಿಸ್ತೀನಿ. ಸೇಮ್ ನಮ್ಮ ಮಮ್ಮಿ ಇಬ್ಬರು ಒಂದೇ ಥರ ತೋರಿಸ್ತಾರೆ, ಯಾವಾಗಲೂ ಸೇಮ್ ಆಗಿ ಇರುತ್ತೆ ಡ್ರೆಸ್ಸಸ್ಸು. ತೋರಿಸ್ತೀನಿ ನೋಡಿ. ಇದೊಂದು ಸೇಮ್ ಕಲರ್, ಸೇಮ್ ಪ್ಯಾಟರ್ನು. ನೋಡಿ ಒಂದು ಓಪನ್ ಮಾಡ್ತೀನಿ. ಇದು ಕುರ್ತಿ ಟಾಪು ಈ ಥರ ಇರುತ್ತೆ. ಪರ್ಪಲ್ ಕಲರ್, ಒಂಥರ ಬ್ರಿಂಜಾಲ್ ಕಲರ್. ಇದು ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ. ಅಂಬ್ರೆಲಾ ಕಟ್ಟು. ಇಲ್ಲಿ ಕೆಳಗಡೆ ಕೂಡ ನಿಮಗೆ ಈ ಥರ ಬಾರ್ಡರ್ ಬಂದಿದೆ ಕೆಳಗಡೆ, ಇಲ್ಲಿ ಗ್ರ್ಯಾಂಡಾಗಿರುತ್ತೆ ಇದು ಹಾಕ್ಕೊಂಡ್ರು. ಇದು ನೆಕ್ ಕೊಟ್ಟು ಇಲ್ಲಿ ವಿ ಕಟಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಇದು ಪ್ಯಾಟರ್ನ್ ಹಾಕ್ಕೊಂಡ್ರೆ. ಹ್ಯಾಂಡ್ಸ್ಗೂ ಈ ಥರ ನಿಮಗೆ ಲೇಸ್ ಬಂದಿದೆ ವರ್ಕು. ಇದಕ್ಕೆ ಸೆಟ್ ಇದು. ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ಬಂದಿದೆ, ಪ್ಯಾಂಟ್ಗೂ ಕೆಳಗಡೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಎಂಟಲ್ಲಿ. ಮತ್ತು ದುಪ್ಪಟ್ಟ ಗ್ರ್ಯಾಂಡಾಗಿದೆ. ನೋಡಿ ದುಪ್ಪಟ್ಟ ಇದು, ದುಪ್ಪಟ್ಟನೂ ಗ್ರ್ಯಾಂಡಾಗಿ ಬಂದಿದೆ. ಎಲ್ಲ ಕಡೆ ನಿಮಗೆ ಈ ಥರ ಬಾರ್ಡ್ರ್ ಇಟ್ಟು ಬಂದಿದೆ ದುಪ್ಪಟ್ಟ. ಇದು ಪ್ಯಾಂಟ್.
ಪ್ಯಾಂಟು ಮತ್ತು ಟಾಪು ಸೇಮ್ ಇದೇ ಥರನೇ ಇನ್ನೊಂದು ಸೈಡ್ ತೊಗೊಂಡಿದ್ದಾರೆ. ಒಂದು ನನಗೆ ಒಂದು ನನ್ನ ಸಿಸ್ಟರ್ಗೆ ನೋಡಿ ಸೇಮ್ ಸೆಟ್ಟು, ಸೇಮ್ ಪ್ಯಾಟರ್ನಲ್ಲಿ ಒಂದು ನನಗೆ ಒಂದು ನನ್ನ ಸಿಸ್ಟರ್ಗೆ ಅಂತ ಎರಡು ತೊಗೊಂಡಿರೋದು ಇದು ಅಷ್ಟೇ. ಇನ್ನು ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ವಾಚ್ ಮಾಡಿ. ನಾನು ನನ್ನ ಹಸ್ಬೆಂಡ್ ಏನು ತೊಗೊಂಡಿದ್ದೀವಿ ನಾವು ಅನ್ನೋದು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಫುಲ್ಲು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನಿವಾಗ ಮುಂಚೆ ತೋರಿಸಿರೋದ್ರಲ್ಲಿ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಅದು ಯಾವುದು ಅಂತ ನೀವು ನೆಕ್ಸ್ಟ್ ವಿಡಿಯೋ ನೋಡಿ ತಿಳ್ಕೊಳ್ಳಿ. ನಿಮ್ಗೆ ಗೆಸ್ಸಸ್ ಇದ್ದರೆ ನನಗೆ ಕಮೆಂಟಲ್ಲಿ ಇಡಿ, ಕಮೆಂಟ್ ಮಾಡಿ ನನಗೆ ಏನಿರುತ್ತೆ ಅಂತ, ಏನು ತೊಗೊಂಡಿರ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ.